ಇದೊಂದು ಶಾರುಖ್ ಖಾನ್ ಅವ್ರ ಕಾರ್. ಇದು ಶಾರುಖ್ ಖಾನ್ ಅವ್ರ ಸ್ವಂತ ಕಾರು. ಸರ್ ಕಟ್ಟಾಗಲ್ಲ ತಾನೆ? ಏನೂ ಆಗಲ್ಲ ಬನ್ನಿ, ಸೀಲಿಂಗ್ ಇದೆ. ಸೌಂಡ್ ಬರ್ತಾ ಇದೆ. ಮರ್ಸಿಡೀಸ್ ವಿಜಯ್ ಮಲ್ಯ ಅವ್ರದ್ದು ಆಕ್ಷನ್ ನಲ್ಲಿ ತಗೊಂಡಿದ್ದೆ, ಬುಲೆಟ್ ಪ್ರೂಫ್ ಗಾಡಿ. ಇದು ಅವ್ರು ಅಡ್ಡಾಡ್ತಿದ್ರು, ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೆ. ವಿಜಯ್ ಮಲ್ಯ ಗಾಡಿನಲ್ಲಿ ಒಂದು ಫ್ರಿಡ್ಜ್ ಇದೆ ನೋಡಿ. ನೋಡಿ ಸಿಗರೆಟ್ ಸೇದಿ ಹೊಗೆ ಹಾಕಕ್ಕೆ. ಇದು ಹಳೇದಾಯ್ತು ಅಂತ ಟೈಟ್ ಆಗಿಲ್ಲ, ಇರೋದೇ ಹಿಂಗೆ. ಇದು 100 kg ಮೇಲೆ ಇರುತ್ತೆ ಗ್ಲಾಸ್. ಇದು ಲಿವಿಂಗ್ ರೂಮು. ಇದು ಲಿವಿಂಗ್ ರೂಮು. ಏನಿಷ್ಟು ಟಿಫನ್ ಅಥವಾ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟಿದ್ರೆ? ಆಮೇಲೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳ್ಗಿ, ಮನೇಲಿ ಮಾಡಿದ ಕರ್ಚಿಕಾಯಿ, ದಸರಾ ಹಬ್ಬಕ್ಕೆ ಮಾಡಿದ ತರಗ, ಆಮೇಲೆ ಸ್ನಾಕ್ಸ್. ನೀವು ಆ ಕಾಲದಲ್ಲೇ ಫ್ಲೈಟಲ್ಲಿ ಹೋದವರು, ಮದುವೆ ಕಾರು ಮತ್ತು ಬೈಕ್ ಗಿಫ್ಟ್ ಕೇಳಿದವ್ರು ನೀವು. ಸೊ ಎಷ್ಟು ಕಾರು ಕಲೆಕ್ಷನ್ಸ್ ಇದೆ ನಿಮ್ಮಲ್ಲಿ ಸರ್? ನೋಡಿ, ಈಗ ಬೇರೆ ಬೇರೆ ಒಕೇಜನ್ನಲ್ಲಿ ಬೇರೆ ಬೇರೆ ವೆಹಿಕಲ್ಸ್ ನಾವು ತೊಗೊಂಡಿದ್ದೀವಿ. ನನ್ನ ಹತ್ರ ಭಾಳ ಕಲೆಕ್ಷನ್ಸ್ ಇದೆ. ಈ ಥರ ಆ್ಯಂಟಿಕ್ಸ್ ಇದೆ. ಒಂದು ಮ್ಯೂಸಿಯಮೇ ಮಾಡಿದ್ದೀವಿ ಮನೆಯಲ್ಲೇ, ಆ್ಯಂಟಿಕ್ ಮ್ಯೂಸಿಯಮ್. ನಾವೇನು 100 ವರ್ಷದಿಂದ ಏನೇನು ನಾವು ಬಳಸಿದ್ದೀವಿ, ನಮ್ಮ ಹಿರಿಯರು ಬಳಸಿದ್ದಾರೆ, ಫ್ಯಾಮಿಲಿಯವ್ರು ಬಳಸಿದ್ದಾರೆ, ಅದನ್ನೇ ಒಂದು ಮ್ಯೂಸಿಯಮ್ ಥರ ಮಾಡಿದ್ದೀವಿ. ನಮ್ಮ ವಸ್ತುಗಳನ್ನು ನಾವೇ ಪ್ರೀತಿ ಮಾಡ್ತಾ ಇದ್ದೀವಿ. ಅದೇ ಥರ ಕೆಲವೊಂದು ಕಾರ್ಸು ನಾವು ಸೇಲ್ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಬ್ಬರು ನಮ್ಮ ರಿಲೇಷನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ನಾವು ಫ್ರೆಂಡ್ಸ್ ನಾವೇ ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಆಲ್ ಟೈಪ್ ಆಫ್ ಕಾರ್ಸ್. ನಾವು 3 ಮಂದಿ ಬ್ರದರ್ಸು, ನಾವು ಕಾರ್ ಹಾಬಿ ಇದೆ ಮೊದಲಿಂದ. ಎಷ್ಟು ಕಾರ್ ಇದೆ ಒಟ್ಟು ನಿಮ್ಮಲ್ಲಿ? ನಮ್ಮ ಹತ್ರ ಒಂದು ಕನಿಷ್ಠ ಒಂದು 8-10 ಕಾರ್ ಇದೆ. ಯಾವ್ಯಾವ? ಓಲ್ಡೆಸ್ಟ್ ಯಾವ್ದು ಇದರಲ್ಲಿ? ಓಲ್ಡೆಸ್ಟ್ ಅಂದರೆ ಅಲ್ಲಿ ಮರ್ಸಿಡೀಸ್ನಲ್ಲಿ ಒಂದು ಓಲ್ಡೆಸ್ಟ್ ಕಾರ್ ಇದೆ, ಇಲ್ಲಿ 4 ಅಂತ. ಅಲ್ಲಿ ಬೇರೆ ಸೆಟ್ ಇದೆ, ತೋರಿಸ್ತೀನಿ. ಇದು ಮಹೇಂದ್ರ ಥಾರ್ ಇದೆ. ಇದು ಯಾವ ಮಾಡಲ್? ಇದು ಮಾಡಲ್ 2015-16. 15. ಹಾಂ, ಬಟ್ ಇನ್ನೂ ಆ್ಯಂಟಿಕ್ ಥರ ಇಲ್ಲ. ಇದು ಒಂಥರ ಮಾಡಿಫೈಡ್ ಮಾಡಿದ್ದು. ಮಾಡಿಫೈಡ್. ಓಕೆ, ಎಲ್ಲಿ ಮಾಡಿಫೈ ಮಾಡ್ತಾರೆ? ಇಲ್ಲ, ಇದೆಲ್ಲ ಬೆಂಗಳೂರಿಂದನೇ ತೊಗೊಂಡಿದ್ದು. ಹಾಂ, ಓಕೆ. ಇದೊಂದು ಹೈ ರೈಡರ್ ಅಂತ, ಈಗ ಜಸ್ಟ್ ನಾವು ಡೈಲಿ ಯೂಸ್ ಮಾಡ್ತಾ ಇರೋದು. ಇದು 99 ನಮ್ಮಲ್ಲಿ ಎಲ್ಲ 9999 ಈ ಥರನೇ ನಮ್ಮ ಜಾಸ್ತಿ ನಂಬರ್ ಎಲ್ಲ 99 ನಮ್ದು ಫ್ಯಾನ್ಸಿ ನಂಬರ್ಸು. ಯಾಕೆ ಅದೊಂದೇನೋ ಲಕ್ಕಿ ನಂಬರ್ ಅಂತ. ನಮ್ಮ ಬೈಕ್ ಇರ್ಬೋದು, ಕಾರ್ಸ್ ಇರ್ಬೋದು, ಹೊಸ ತೊಗೊಳಕ್ಕೆ ಹೋದರೆ ಅದೇ ಥರನೇ ತೊಗೊಂಡಿದ್ದೀವಿ. ಸೊ ಒಂದೊಂದು ಸಲ ಸೆಕೆಂಡ್ ಹ್ಯಾಂಡ್ ಕಾರ್ಸು ನಾವು ಪರ್ಚೇಸ್ ಮಾಡಿದ್ದೀವಿ ಕಲೆಕ್ಷನ್ ಸಲುವಾಗಿ. ಇದೊಂದು ಶಾರುಖ್ ಖಾನ್ ಅವ್ರ ಕಾರ್. ಇದು ಬಾಂಬೆನಲ್ಲಿ ಅವ್ರ ಹತ್ರ 4 ಕಾರ್ ಇತ್ತು. ಅವ್ರ ಮ್ಯಾನೇಜರ್ಸು ಕಿಂಗ್ ಖಾನ್ ಅವ್ರ ಹತ್ರ ಒಂದು 3-4 ಕಾರ್ ಇತ್ತು. ಅವ್ರ ಮ್ಯಾನೇಜರ್ಸ್ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಕಾರು ನಮಗೆ 2 ಕಾರ್ ಕೊಟ್ಟಿದ್ರು. ಒಂದು ಕಾರ್ ನನ್ನ ಫ್ರೆಂಡ್ ತೊಗೊಂಡ, ನಾವೊಂದು ತೊಗೊಂಡೆ. ಶಾರುಖ್ ಖಾನ್ ಅವ್ರ ಸ್ವಂತ ಕಾರು ಡಾಸ್ ಅಂತ. ಇದೆಲ್ಲ ಬೇರೆ ಬೇರೆ ಕಂಟ್ರಿನಲ್ಲಿ ಒಂದು ಫಿಲ್ಮ್ ಶೂಟಿಂಗ್ನಲ್ಲಿ ಇದೆ ಪರದೇಶ್ ಅಂತೇಳಿ. ಪರದೇಶ್ ಸಿನಿಮಾದಲ್ಲಿ ಬಳಸಿದ್ದಾರೆ. ಬಟ್ ಓನ್ಡ್ ಬೈ ಶಾರುಖ್ ಖಾನ್ ಇದು. ಎಸ್. ಯಾವ ಕಾರ್ ಇದು? ಇದು ಡಾಸ್ ಅಂತ, ಕನ್ವರ್ಟೇಬಲ್. ಅಂದರೆ ಡಾಸ್ ಕಂಪನಿ. ಡಾಡ್ಜ್ ಅಂತ. ಡಾಡ್ಜ್ ಮರ್ಸಿಡೀಸ್ ಕೊಲಾಬರೇಷನ್ ಇದು. ಓಕೆ. ಯಾವುದಾದ್ರೂ ಒಂದೊಂದು ಒಕೇಜನ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇದೊಂದು ಓಲ್ಡ್. ಎಲ್ಲ ಕಾರು ವರ್ಕಿಂಗ್. ಒನ್ಸ್ ಇನ್ 15 days ನಾವು ಯಾವತ್ತು ಅಡ್ಡಾಡ್ತಿರ್ತೀವಿ. ಇದು ಸರ್? ಇದು ಕಾಲಿಸ್. ಕ್ಲಾಸಿಕ್. ಇದು ಕ್ಲಾಸಿಕ್. ಇದು ಗ್ರೀನ್ ಕಲರ್. ನಮ್ಮ ಹಸಿರು ಶಿರಿ, ನಮ್ಮ ಮನೆ ಹೆಸರೇ ಹಸಿರು ಶಿರಿ ಆಲ್ಮೋಸ್ಟ್. ಹೀಗಾಗಿ ನಮ್ಗೆ ಹಸಿರು ಕಲರ್ ಭಾಳ ಇಷ್ಟ. ಭೂಮಿ ಹಸಿರು, ಮನೆ ಹಸಿರು, ಕಾರು ಹಸಿರು, ಬಟ್ಟೆನೇ ಹಸಿರು. ಈ ಥರ ಹಸಿರು ಬೆಳೆ ನಮಗೆ ಭಾಳ ಲೈಕ್. ಅಂದರೆ ನಿಮ್ಮಲ್ಲಿ ಕೃಷ್ಣಾ ನದಿ ಇರೋದ್ರಿಂದ ಇಷ್ಟು ಹಸಿರು ಇಲ್ಲಿ? ಕೃಷ್ಣಾ ನದಿ ಇಲ್ಲೇ ಪಕ್ಕಕ್ಕೆ ಇದೆ. ಓಕೆ. 2019ರಲ್ಲಿ 10 ಅಡಿ ನೀರಾಗಿತ್ತು. ಈ ನಮ್ಮ ಫಾರ್ಮ್ ಹೌಸ್ ಪೂರ್ತಿ ನೀರಲ್ಲಿತ್ತು. ನಾವು ನಿಂತಿರೋ ಜಾಗ 10 ಅಡಿ ನೀರಿತ್ತು. ಎಲ್ಲರೂ ಬಿಟ್ಟು ಓಡೋಗ್ಬಿಟ್ರು, ಇಲ್ಲೇ ತೋಟದಲ್ಲಿ ಇರೋಕ್ಕಾಗಲ್ಲ ಅಂತ. ನಾವು ಹೆದರಲಿಲ್ಲ, ಮತ್ತು ಇಲ್ಲೇ ರೀಬಿಲ್ಡ್ ಮಾಡಿ ಇಲ್ಲೇ ಇದ್ದೀರಿ. ಸರ್, ಅವ್ರು ನಿಮ್ಮ ತಂದೆಯವರ? ಇವರೇ ನಮ್ಮ ತಂದೆಯವರು, ಬಾಲಚಂದ್ರಪ್ಪ ಲಿಂಗಪ್ಪ ದಲಾಲ್ ಅಂತ. ದಿವಂಗತ ಶ್ರೀ ಬಾಲಚಂದ್ರಪ್ಪ ಲಿಂಗಪ್ಪ ದಲಾಲ. ಸ್ನೇಹಿತರೆ, ಬನ್ನಿ, ಇಲ್ಲೊಂದು ವಿಶೇಷವಾದ ಒಂದು ಬ್ರಿಡ್ಜೇ ಮಾಡಿದ್ದಾರೆ ಇಲ್ಲಿ, ತೂಗು ಬ್ರಿಡ್ಜು. ಸರ್, ಇದನ್ನು ಲಾಸ್ಟ್ ಇಯರ್ ಮಗಳು ಆರ್ಕಿಟೆಕ್ಚರ್ ಇದ್ದಾಳೆ, ಎಲ್ಲೇ ಒಂದು ಕಡೆ ನೋಡಿ ಬಂದ್ವಿ. ಇಲ್ಲಿ ಗೋಕಾಕ್ ಬ್ರಿಡ್ಜು, ಬೇರೆ ಬೇರೆ ಬ್ರಿಡ್ಜಸ್ಸು ಎಲ್ಲ ಥರ ನೋಡಿ. ಇದು ನಮ್ಮದು 50 ಅಡಿ ಬಾವಿ, 50 ವರ್ಷದ ಬಾವಿ. ಇದು ಬಾವಿ. ಈ ಬಾವಿಯಲ್ಲೇ ಒಂದು ತೂಗು ಸೇತುವೆ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಅಂದರೆ ನೀವು ಇಲ್ಲಿ ನೀರಾವರಿಗೋಸ್ಕರ ಮಾಡ್ಕೊಂಡಿದ್ದು ಬಾವಿನ? ಇಲ್ಲ, ನೀರಾವರಿಗೆ. ಅಥವಾ ಸಹಜವಾಗಿ ಇದ್ದಿದ್ದು ಬಾವಿನ? ಇಲ್ಲ, ನೀರಾವರಿಗೆ. ಸರ್, ಕಟ್ಟಾಗಲ್ಲ ತಾನೆ? ಏನೂ ಆಗಲ್ಲ ಬನ್ನಿ, ಸೀಲಿಂಗ್ ಇದೆ. ಸೌಂಡ್ ಬರ್ತಾ ಇದೆ. ಈ ಥರ ಬಂದ್ರೆ ಇದಕ್ಕೆ ಮಜಾ. ಹೌದಾ? ಇದು ನೀವು ಹೆಂಗಿಂಗ್ ಅಂದರೆ ಇದು ಹೆಂಗಿಂಗ್ ಆಗ್ತಾನೆ ಇರಬೇಕು, ಹ್ಯಾಂಗೆ ಆಗಬೇಕು, ತೂಗಬೇಕು ಹಂಗೆ. ತೂಗು ಸೇತುವೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ತೂಗು ಬ್ರಿಡ್ಜು, ತೂಗು ಸೇತುವೆ. ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಾಡಿಸ್ತಾ ಇದ್ದೀರಾ? ಬನ್ನಿ. ಸೊ ಬೇರೆ ಏನೇನಿದೆ ಸರ್ ಇಲ್ಲಿ? ಇದು ಫಸ್ಟು
ನಾವು ತೋಟದಲ್ಲಿ ಫಸ್ಟ್ ನಿರ್ಮಾಣ ಮಾಡಿದ ಕಟ್ಟೆ ಇದು. ಹಾಂ, ಎಲ್ಲ ನಾಯಕರು ಯಾರು ಬಂದರು ಮನೆ ಕಟ್ಟೋಕ್ಕಿಂತ ಮುಂಚೆ ಈ ಕಟ್ಟಿ ಈ ಕುಟೀರ ಇಷ್ಟೇ ನಿರ್ಮಾಣ ಮಾಡಿದ್ದು ನಾವು. ಸೊ ಆ ಮನೆ ಕಟ್ಟಕ್ಕೆ ಮುಂಚೆ ಮಾಡಿರೋದು ಇದು? ಮಾಡಿದ್ದು ಇದರಿಂದಾನೇ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ದು. ಇಲ್ಲಿ ಅಲ್ಲಿವರೆಗೆ ಇಲ್ಲಿ ಯಾವುದೂ ಇಲ್ಲಿ ಜನವಸತಿ ನಾವು ಯಾರು ಇರ್ತಿದ್ದಿಲ್ಲ. ಫಂಕ್ಷನ್ ಗ್ರೀನ್ ಹೌಸ್ ಮಾಡಿದ್ದೀವಿ. ಇಲ್ಲಿ ಒಳಗಡೆ ನಾವೆಲ್ಲ ಬಂದ್ರೆ ವೆಜಿಟೇಬಲ್ ಬೆಳಿತಿದ್ದೀವಿ, ತರಕಾರಿ ಬೆಳೆ ಜಾಗ ಇದ್ದಾಗ. ತರಕಾರಿ ಇದನ್ನ ನಾವು ತೆಗೆದ್ಬಿಟ್ಟು ಓಪನ್ ಹೋಗಿದ್ದೀವಿ. ಇದನ್ನ ನಾವು ಯಾವ್ದಾದ್ರು ನಮ್ಮ ಫ್ಯಾಮಿಲಿಯಲ್ಲಿ ಯೋಗ ಫಂಕ್ಷನ್ಸು ಫ್ಯಾಮಿಲಿ ಕಲ್ಚರ್ ಇದ್ರೆ ಇದನ್ನ ನಾವು ಹಾಲ್ ತರ ಯೂಸ್ ಮಾಡ್ತೀವಿ. ನಿಮ್ಮ ಪಾರ್ಟಿ ಹಾಲು? ಉಳಿದ ಸಮಯದಲ್ಲಿ ನಮ್ಮ ಕಾರ್ಗಳು ಎಂಟಿ ಕಾರ್ ಕಲೆಕ್ಷನ್ಸ್ ಇದೆ ಸರ್. 3 ಬೆಂಜ್ ಇದೆ ಸರ್. ಇದು ಮರ್ಸಿಡಿಸ್ ವಿಜಯ್ ಮಲ್ಯ ಅವ್ರದ್ದು ಆಕ್ಷನ್ ನಲ್ಲಿ ತಗೊಂಡಿದ್ದೆ ಬುಲೆಟ್ ಪ್ರೂಫ್ ಗಾಡಿ ಇದು. ಇದು ವಿಜಯ್ ಮಲ್ಯ ಅವ್ರ ಬುಲೆಟ್ ಪ್ರೂಫ್ ಗಾಡಿ. ಒಳಗಡೆ ಎಲ್ಲ ಸೆಟಲೈಟ್ ಸಿಟ್ಟಿಂಗ್ಸು ಈ ತರ ಎಲ್ಲ ಇದೆ. ಅಂದ್ರೆ ಇದೇನು ಕಾರಲ್ಲ ಇದು? ಸೆಟಲೈಟ್ ವ್ಯಾನ್ ಇದು, ಇದೊಂದು ಮರ್ಸಿಡಿಸ್ ವ್ಯಾನ್ ಇದು. ವ್ಯಾನ್ ಅವ್ರು ಅಡ್ಡಾಡ್ತಿದ್ರು. ಸೊ ಅವ್ರದ್ದೊಂದು ಆಕ್ಷನ್ ನಲ್ಲಿ ನಮ್ಮ ಗೆಳೆಯರಿಗೆ ಒಂದು ಆಕ್ಷನ್ ಆಗಿತ್ತು, ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೆ. ಅವ್ರು ಯೂಸ್ ಮಾಡ್ತಿದ್ರು. ಸೊ ಅವ್ರದ್ದು ಏನೋ ಕಾರಣಾಂತರ ಅವರು ಎಲ್ಲ ಪ್ರಾಪರ್ಟಿ ಸೇಲ್ ಆಯ್ತಲ್ಲ, ಅದು ಬೇರೆ ಬೇರೆ ನನಗೊಂದು ಗಾಡಿ ಕಲೆಕ್ಷನ್ ಹಾಬಿ ಇತ್ತು. ಸೊ ನಮ್ಮ ಗೆಳೆಯರು ಒಬ್ರು ಟೆಂಡರ್ ಹಾಕಿದ್ರು, ಅವ್ರ ಮುಖಾಂತರ ನಾನು ಪರ್ಚೇಸ್ ಮಾಡಿದ್ದೆ. ಈ ತರ ನಮ್ಮ ಹತ್ರ ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇದನ್ನ ತಗೊಂಡು ಎಲ್ಲಿ ಅಡ್ಡಾಡೋದು ಮಾಡೋದು, ಯಾರಿಗಾದ್ರೂ ತೋರಿಸೋದು. ನಾವು ರುಟೀನ್ ಅಡ್ಡಾಡೋದು. ಸ್ಮಾಲ್ 2 ಕಾರ್ ಇದೆ, ಅದನ್ನೇ ನಾವು ಡೈಲಿ ಯೂಸ್ ಮಾಡ್ತೀವಿ. ಬಟ್ ಇದನ್ನ ಅಂದ್ರೆ ಇದನ್ನ ಎಷ್ಟು ತಗೊಂಡ್ರಿ? ಎಷ್ಟು ವರ್ಷ ಆಯ್ತು ತಗೊಂಡಿವಿ? ಅದೊಂದು ಆಕ್ಷನ್ ಆಗಿತ್ತು. ನಾವು ಒಬ್ಬರಿಗೆ ಫೈನಾನ್ಸ್ ಮಾಡಕ್ ಹೇಳಿದ್ದೀವಿ, ಅವ್ರು ತಗೊಂಡ್ರು. ಅವ್ರಿಗೆ ಅದು ಮೇಂಟೈನ್ ಮಾಡಕ್ ಆಗಲಿಲ್ಲ. ಇದ್ರ ಬೆಲೆ ಎಲ್ಲ ಭಾಳ ಇದೆ, ಕೋಟಿಗಟ್ಟಲೆ. ಸೊ ಅವ್ರಿಗೆ ಅದು ಆಕ್ಷನ್ ಅಲ್ಲಿ ಭಾಳ ಕಮ್ಮಿಯಲ್ಲಿ ಥ್ರೋ ಪ್ರೈಸ್ ನಲ್ಲಿ ಸಿಗುತ್ತೆ. ಆದ್ರೆ ಇದು ನೋಡಿ, ನೀವು ಬಳಸ್ತಾ ಇಲ್ಲ ಅಂದ್ರೆ ಇದನ್ನ ಹಾಬಿ ತರ ಕಲೆಕ್ಷನ್ ಮಾಡಿ ತಗೊಂಡಿವಿ. ಬೇಕಂತ ಅವಾಗ ಅನಿಸಿತ್ತು, ತಗೊಂಡಿವಿ. ಸೊ ಈಗ ಅದನ್ನ ನಾವು ನಂಬರ್ ಆಫ್ ವೆಹಿಕಲ್ಸ್ ಭಾಳ ಇರೋದ್ರಿಂದ ಇದೊಂದು ಎಂಟಿ ಕಲೆಕ್ಷನ್. ಇದ್ರ ಏನಾದ್ರು ಒಂದು ಪಾರ್ಟ್ಸ್ ಹೋದ್ರೆ, ಸ್ಮಾಲ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಮೇಂಟೈನ್ ಮಾಡಬೇಕು. ಒಂದು ಮೇನ್ ಗ್ಲಾಸ್ ಬ್ರೇಕ್ ಆಗಿದೆ ಅದರ ಗ್ಲಾಸ್ ಎಲ್ಲ ತರಿಸ್ಬೇಕು, ಮಾಡಬೇಕು. ವಿಜಯ್ ಮಲ್ಯ ಗಾಡಿನಲ್ಲಿ ಒಂದು ಫ್ರಿಡ್ಜ್ ಇದೆ ನೋಡಿ. ಕುಕಿಂಗ್ ಟೇಬಲ್ ಟಾಪ್. ಇದು ಟೇಬಲ್ ಅಡುಗೆ ಮಾಡಕ್ಕೆ ಸ್ಟವ್ ಸೆಟಪ್ ನೋಡಿ. ಫ್ರಿಡ್ಜ್ ಇದೆ, ಅದು ಸದ್ಯಕ್ಕೆ ಲಾಕ್ ಆಗಿದೆ. ಇದೇನು ಸರ್? ಅದು ಒಂದು ಸೀಟು. ಇದು ಎಕ್ಸ್ಟ್ರಾ ಸೀಟು. ಇದು ಸ್ಟೋರೇಜ್ ನೋಡಿ. ಇದು ಒಂಥರ ಮನೇಲಿ ಮಿನಿ ದಿವಾನ ಇರುತ್ತಲ್ಲ ಕುತ್ಕೊಳ್ಳೋಕೆ, ಆ ಥರದ್ದೊಂದು ಮಿನಿ. ಕೆಳಗಡೆ ಎಲ್ಲ ಸ್ಟೋರೇಜ್ ಇದೆ, ಮೇಲ್ಗಡೆ ಒಂದು ಬೆಡ್. ಇದು ಮಲ್ಕೊಂಡ್ಬಿಡ್ಬೋದು. ಸುಸ್ತಾಯ್ತು ಅಂತಂದ್ರೆ ಮಲ್ಕೊಂಡ್ರೆ ಎಲ್ಲಿ ಬೇಕಾದ್ರೆ. ವರ್ಷದಲ್ಲಿ ಒಂದೇ ಒಂದು ಸಲ ನಾನು ಜರ್ನಿ ಮಾಡಿದ್ದೀವಿ ನೋಡಿ. ಹೋಗಿದ್ದೀರಿ? ಎಲ್ಲಿ ಹೋಗಿಲ್ಲ. ಓಕೆ. ಆಮೇಲೆ ನೋಡಿ ಇಲ್ಲಿ ಫೋನು, ಟೆಲಿಫೋನು. ಆಗ ಇಂಟರ್ಕಾಮ್ ಟೆಲಿಕಾಮ್ ಫೋನ್ ಇದೆ, ಇಂಟರ್ನೆಟ್ ಇದೆ. ಆಸ್ಟ್ರೇ ನೋಡಿ, ಸಿಗರೆಟ್ ಸೇದಿ ಹೊಗೆ ಹಾಕೋಕ್ಕೆ ಇದು ಆಸ್ಟ್ರೇ ಇದೆ ಇದಕ್ಕೆ ನೋಡಿ. ಅಲ್ಲಿ ಈ ಕಡೆ ಕೂತ್ಕೊಂಡವ್ರಿಗೆ ಇಲ್ಲಿ ಆಸ್ಟ್ರೇ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡೋರು ಸಿಗರೆಟ್ ಸೇದ್ಬೇಕಾದ್ರೆ ಅಲ್ಲೊಂದು ಆಸ್ಟ್ರೇ ಇದೆ. ಸೊ ಇದು ಈ ಟೇಬಲ್ ಏನೇನು ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಿದೆ. ನಾನೇ ನಿಮ್ಗೆ ಹೇಳೋದಕ್ಕೆ ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರಾ. ಈ ಟೇಬಲ್ ವರ್ಕಿಂಗ್ ಮಾತ್ರ ಅಲ್ಲ, ಬೇರೆ ಬೇರೆದಕ್ಕೆಲ್ಲ ಯೂಸ್ ಆಗುತ್ತೆ. ಅಯ್ಯೋ, ಇದು ಹಳೇದಾಯ್ತು ಅಂತ ಟೈಟ್ ಆಗಿಲ್ಲ, ಇರೋದೇ ಹಿಂಗೆ. ಇದು ಇಷ್ಟು ಹೆವಿನೇ ಇದೆ ಗ್ಲಾಸ್. ಎತ್ಲಾ 100 kg ಮೇಲೆ ಇರುತ್ತೆ ಗ್ಲಾಸ್. ಇದು ಹೆಂಗೆ ಮತ್ತಿದನ್ನ ಅವ್ರು ಮಾಡ್ತಿದ್ರು. ಅವ್ರ ಗ್ಲಾಸೇ ಅಷ್ಟು ವೇಟ್ ಇದೆ ಅಲ್ಲ. ಅಯ್ಯೋಯಪ್ಪ, ಒಂದು ಎಕ್ಸಸೈಸ್ ಮಾಡಿದಷ್ಟು. ದೇವ್ರೇ, 200 kg ಗ್ಲಾಸೇ ಇರುತ್ತೆ ಅದು. ಗಾಜೆ ಅದು ನೋಡು, ಪಾರ್ಟಿಷನ್ ಇದೆ ಅಲ್ಲ, ಅಲ್ಲಿಂದ ಇಷ್ಟೇ ಬ್ಯಾಕ್ ಎಲ್ಲ ಬುಲೆಟ್ ಪ್ರೂಫ್. ಇದೆಲ್ಲ ಬುಲೆಟ್ ಪ್ರೂಫ್ ಗ್ಲಾಸೇ, ಮುಂದ್ಗಡೆ ಇಲ್ಲ. ಓಕೆ. ಬಹುಶಃ ಇದ್ರ ಡ್ರೈವರ್ ಭಯಂಕರ ಗಟ್ಟಿಮುಟ್ಟಾಗಿ ಟೈಗರ್ ಪ್ರಭಾಕರ್ ತರ ಇರ್ಬೇಕು ಅವನು. ಗಾಡಿ ನಂಬರ್ ಚೆನ್ನಾಗಿದೆ, 111. ಓಕೆ. ಇದು ಮರ್ಸಿಡಿಸ್ ಬೆಂಜ್ ಅಂತ. ಇದು 124 ಅಂತ ಸಿರೀಸ್. ಇದು ವೆರಿ ರೇರ್ ವೆಹಿಕಲ್. ಇದು ಬಹಳ ಜನರ ಕಮ್ಮಿಯಲ್ಲಿ ಇದೆ. ಇದು ನಾನು ಇದು ನೋಡ್ತಾ ಇದ್ದಿದ್ದು ಜಂಜೀರು ಆ ಥರ ಅಮಿತಾಬ್ ಬಚ್ಚನ್ ದಿವಾರ್ ಅನಿಮಲ್ ಫಿಲ್ಮ್ ಅಂತ ಶೂಟಿಂಗ್ ಆಯ್ತು, KGF ಆಯ್ತು. ಸೊ ಈ ಪರ್ಟಿಕ್ಯುಲರ್ ಕಲರ್ ಕಾರ್ಗೆ ಅವರಿಗೆ ಬಹಳ ಸರ್ಚ್ ನಡೆದಿತ್ತು. ಇದು ನಿಮ್ಮ ರವಿ ಪ್ರಕಾಶ್ ಅವ್ರ ಹತ್ರ ಇದೆ, ಅದ ವಿಂಟೇಜ್ ಬೆಂಗಳೂರು. ಆಮೇಲೆ ಬಿಟ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಕಲೆಕ್ಷನ್ ನಲ್ಲಿ ಇದೆ. ಸೊ ಇದನ್ನ ರಜನಿಕಾಂತ್, ಜಾಕಿ ಚಾನು ಈ ತರ ಸೆಲೆಕ್ಟೆಡ್ ಸೆಲೆಬ್ರಿಟೀಸ್ ಯೂಸ್ ಮಾಡಿದ್ರೆ. ಇದೇ ಬಾಂಬೆ ಜಿಮ್ಖಾನಾದಲ್ಲಿ ಇತ್ತು. ಇದು ಬಾಂಬೆ ಜಿಮ್ಖಾನಾದ ಇದು ವೆಹಿಕಲ್. ಓ ಸ್ನೇಹಿತರೆ ನೋಡಿ, ಇಲ್ಲಿ ಇದು ಯಾವ್ದು ಗೊತ್ತಾ ಸ್ನೇಹಿತರೆ? ಬಾಂಬೆ ಜಿಮ್ಖಾನಾ. ಅಲ್ಲಿ ಅಂದ್ರೆ ಬಾಂಬೆ ಜಿಮ್ಖಾನಾ ಅಂದ್ರೆ ಏನು ಸರ್? ಬಾಂಬೆ ಅವಾಗ ನಾವು ತಗೊಂಡಿರ್ತೀವಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್. ಸರ್ ಆ ವ್ಯಾನ್ ಪ್ರೈಸ್ ಎಷ್ಟು ಇರ್ಬೋದು ಸರ್? ಅದು ಅಂದ್ರೆ ಅಲ್ಲ, ಹೊಸದು ಬ್ರ್ಯಾಂಡ್ ನ್ಯೂ 1 ಕೋಟಿ ಮೇಲೆ ಇದೆ. ಓಕೆ. ಅವಾಗ ಅವ್ರಿಗೆ ಎಷ್ಟು ಬಿದ್ದಿದ್ದು ಗೊತ್ತಿಲ್ಲ.
ಸೊ ಭಾಳ ಕಮ್ಮಿ ರೇಟ್ನಲ್ಲಿ ಅದು ಈಗ ನಿಮ್ಗೆ ಗೊತ್ತಲ್ಲ ಆಪ್ಷನ್ನಲ್ಲಿ 10 ಲಕ್ಷ ಹೋಗ್ಬೋದು, 5 ಲಕ್ಷ ಹೋಗ್ಬೋದು, 20 ಲಕ್ಷ, ಅದಕ್ಕೇನು ಬೆಲೆನೇ ಇಲ್ಲ, ಜೀರೋ ಸ್ಕ್ರಾಪ್ನಲ್ಲಿ ಕೊಡ್ಬೇಕು. ಈ ಥರ ಸರ್ ಇನ್ನೊಂದು ಬಂದಿದೆ, ಇದು ಒಂದು ನಮ್ಮ ಸಣ್ಣ ಬರ್ತಾರೆ ಅವ್ರು, ಪ್ರಕಾಶ್ ಅವ್ರು ಯೂಸ್ ಮಾಡ್ತಾರೆ. ಓಕೆ. ಇದು ಇನ್ನೊಂದು ವಿಶೇಷ ಅಂದರೆ ಈ ಫಾರ್ಮ್ ಹೌಸ್ದು ಪೂರ್ತಿ ಎಲ್ಲ ಮೇಲೆ ಜಳೆ ಇದೆ, ನೆಟ್ಟಿದೆ. ಹಾಂ, ಇದು ಎಲ್ಲಿ ಒಂದು ತೆಂಗಿನ ಗಿಡದ ಒಂದು ಪರ್ಕೆ ಒಂದು ಕಾಯಿ ತಲೆ ಮೇಲೆ ಬೀಳಲ್ಲ, ಒಂದು ಗರಿನೂ ತಲೆ ಮೇಲೆ ಬೀಳಲ್ಲ, ಕಾಯಿನ ಸಿದ್ದೇಶ್ವರ ಸ್ವಾಮೀಜಿ ಅವರೆಲ್ಲ ವಾಕ್ ಮಾಡ್ತಾ ಇದ್ರು ಇಲ್ಲಿ. ನಮ್ದು ಒಂದು ಕೃಷಿ ಟ್ರ್ಯಾಕ್ಟರ್ ಇದು ಸ್ಮಾಲ್. ಓಹೋ, ಇನ್ನೂ ನಿಮ್ಮ ಆಂಟಿಕ್ ವೆಹಿಕಲ್ ಕಲೆಕ್ಷನ್ಸ್ ಇದೆ. ಇದೊಂದು ಜೀಪ್ ಇದೆ 1967 67 ಒರಿಜಿನಲ್ ಬಿಲ್ಟ್ ಇದೆ. 60 ವರ್ಷದ್ದು. 60 ವರ್ಷದ್ದು. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇತ್ತು, ನಾವು ಮೊನ್ನೆ ರೈಟ್ ಹ್ಯಾಂಡ್ ಮಾಡ್ಕೊಂಡಿವಿ. ಇದು ಬೆಲ್ಗಾಮ್ನಲ್ಲಿ ಇತ್ತು ಇದು. ಓಕೆ ಸರ್, ಏನು ವಿಶೇಷ ಈ ಜೀಪ್ದು? ಇದು ವಿಲೀಸ್ ಅಂತ ಹೇಳಿ, ಇದು ಅಮೆರಿಕನ್ ಕೊಲಾಬರೇಟೆಡ್ ವೆಹಿಕಲ್. ಅದು ಆಗಿನ ಕಾಲದಲ್ಲಿ ಎಲ್ಲ ಮಿಲಿಟರಿಗೆ ಯೂಸ್ ಮಾಡ್ತಿದ್ರಲ್ಲ, ಆಮೇಲೆ ಸಿವಿಲಿಯನ್ ಯೂಸ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಬೇರೆ ವೆಹಿಕಲ್ ಇದ್ದಿದ್ದಿಲ್ಲಲ್ಲ. ಇಲ್ವಾ? ಈಗ SUV ಬೇಕಾದ್ರೆ ನಿಮ್ಗೆ ಜೀಪೇ ಬೇಕು, ಹಾಂ, ಬಿಟ್ಟರೆ ಅಂಬಾಸಿಡರ್ ಫ್ಯಾಟಿವ್ಯಾಡ್ ಕಾರ್ ಬಿಟ್ಟರೆ ಯಾರು ಇದ್ದಿದ್ದಿಲ್ಲ. ಸೊ ಅವಾಗ ಏನೋ ಒಂದು ನಮ್ಮ ಕಲೆಕ್ಷನ್ ಲೈಕ್ ಆಯ್ತು. ವಿಲ್ಲೀಸ್ ಅನ್ನೋದು ಅಮೆರಿಕನ್ ಕಂಪ್ನಿನ ಸರ್ ಇದು? ಹೌದೌದು, ಅಂಬಾಸಿಡರ್ದು. ಹಾಂ, ಇದ್ರದ್ದು ಒಂದು ವಿಶೇಷ ಅಂದರೆ ಇದು ರಿವರ್ಸಿಬಲ್ ಡೋರ್. ಇದು ಹಾಂ, ಈ ಥರ ಸೊ ಡೋರು ಮಾಮೂಲಿ ತೆಗೆದು ಈ ಕಡೆ ಬರುತ್ತೆ. ಇದೊಂದು ಸ್ಪೆಷಲ್ ಬಿಲ್ಟ್ ಮಾಡಿದ್ದು. ಹಾಂ, ಇದು ಒಂದು ನಿಮ್ಗೆ ಹೇಳಿದ್ನಲ್ಲ, ಇದು ಹೊಲಸಿರುತ್ತೆ. ಇದೊಂದು ಸ್ವಲ್ಪ ಏನೋ ಮೈನರ್ ಡ್ಯಾಮೇಜಸ್ ಇದೆ, ಸ್ವಲ್ಪ ವರ್ಕ್ ಮಾಡಬೇಕು. ಇದು ನಾವು ಜಾಸ್ತಿ ಒಂದೂವರೆ ವರ್ಷ ಅದು ಯೂಸ್ ಮಾಡಿಲ್ಲ. ಓಕೆ ಸ್ನೇಹಿತರೆ, ನಾವು ದಲಾಲ್ ಕೆಮಿಕಲ್ಸ್ನ ಮಾಲೀಕರು ಹಾಗೂ ದಲಾಲ್ ಕುಟುಂಬದ ಮುಖ್ಯಸ್ಥರಾದಂತಹ ಬಸವರಾಜ್ ದಲಾಲ್ ಜೊತೆ ಮಾತಾಡ್ತಾ ಇದ್ದೀವಿ. ಮೊದಲು ನಾವು ಅವ್ರ ಮನೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸ್ನೇಹಿತರೆ. ತುಂಬ ವಿಶೇಷವಾದ ಅದ್ಭುತವಾದಂತಹ ಟೇಸ್ಟ್ ಇರುವಂತಹ ಸುಂದರವಾದಂಥ ಫಾರ್ಮ್ ಹೌಸು, ಒಂದು ಅದ್ಭುತವಾದ ಮನೆ. ಒಳಗಡೆ ನೋಡೋಣ ಬನ್ನಿ ಸರ್. ಬರ್ಬೋದಾ? ಬನ್ನಿ ಸರ್. ಏನಿದೆ ಸರ್? ರಾಕ್ಸಿ ಅಂತ. ಹುಡುಗನ ಹುಡುಗಿನ? ಹುಡುಗಿ. ರಾಕ್ಸಿ ನಿದ್ದೆ ಬಂದಿದೆ, ಅದಕ್ಕೆ ಚಳಿ ಇದೆಯಲ್ಲ, ತಂಪಾಗಿದೆ. ಬನ್ನಿ ಸರ್, ಪ್ಲೀಸ್ ವೆಲ್ಕಮ್. ಬರ್ಬೋದಾ ಸರ್? ಬನ್ನಿ ಬನ್ನಿ. ಶರಣರ ಥರ ಕೈ ಮುಗಿದು ಕರಿತಾ ಇದ್ದೀರಾ. ಇದು ಮನೆ 2012ರಲ್ಲಿ ನಿರ್ಮಾಣ ಆಗಿತ್ತು. ಹಾಂ, ಇನ್ನು ಅರ್ಧ ಇದು ಲಾಸ್ಟ್ ಇಯರ್ 2024ನಲ್ಲಿ ಮಾಡಿದ್ದೀವಿ. ಅರ್ಧ ಮುಂಚೆ ಆಗಿತ್ತು. ಇಲ್ಲಿ ಫ್ಲಡ್ ಪ್ರಾಬ್ಲಮ್ದಿಂದ ಪಾಟ್ ಮಾಡಿದ್ದೀವಿ. ಇದನ್ನೆಲ್ಲ ನಾನು ಮಗಳು ಸೇರಿ ಡಿಸೈನ್ ಮಾಡಿದ್ದೀವಿ. ಕಟ್ಟಿಗೆಗೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಪೌಡರ್ ಕೋಟೆಡ್ ಮೆಟಲ್ ಫಿನಿಶ್ನಲ್ಲೇ ನಾವು ಕೆಲಸ ಮಾಡಿದ್ದೀವಿ. ಇದು ಮರ ಅಲ್ವಾ? ಮರ ಅಲ್ಲ, ಮರ ಥರನೇ. ಅಂದರೆ ಯಾಕೆ ಇಲ್ಲಿ ಫ್ಲಡ್ಸ್ ಬಂದು ಸಮಸ್ಯೆ ಆದಾಗ ಮರ ಇದ್ರೆ ಕಟ್ಟಿಗೆಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಇದು ಪೌಡರ್ ಕೋಟೆಡ್. ಇದು ಕೋಟೆಡ್ ಮನೆ ಎಲ್ಲ ಬರುತ್ತಲ್ಲ, ತೊಟ್ಟೆ ಮನೆಯಲ್ಲಿ ಕಟ್ಟಿಗೆ ಕೆಲಸ ಮಾಡೋರು ಸಿಗಲ್ಲ. ಅವ್ರು ಎಲ್ಲಿಂದ ತರಬೇಕು? ಈಗೆಲ್ಲ 6 ವರ್ಕರ್ ಹೋಗ್ಬಿಟ್ಟಿದ್ದಾರೆ, ಸ್ಕಿಲ್ ಹೋಗಿದೆ. ಈಗ ನಿಮ್ಗೆ ಆ ಥರ ಲುಕ್ ಬೇಕಂದ್ರೆ ಕೆರಿಯನ್ ಸ್ಟೈಲು ನೀವು ಮೆಟಲ್ನಲ್ಲಿ ಮಾಡ್ಬೋದು. ಮೆಟಲ್ಲು ಆ ಥರ ಸಿಗ್ತವೆ ಈಗ. ಈ ಥರ ಇದೆಲ್ಲ ಡೋರ್ ಗಿರಿ ಎಲ್ಲ ಮೆಟ್ಲೆ. ಇದು ಒಂದು ಕೋಟೆಡ್ ಡಿಸೈನ್ ಥರ ಮಾಡಿದ್ದೀವಿ. ಬಟ್ ಮಂಚ ಇದು ಒಂದು ಕೆಳಗಡೆ ಇದಕ್ಕೊಂದು ಇನ್ನೂ ಗ್ಲಾಸ್ ಬರಬೇಕಾಗಿದೆ, ಒಂದು ಟಫನ್ ಗ್ಲಾಸು ಇದೆ. ಕೂಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲ, ಒಳಗಡೆ ಎಲ್ಲ ಲೈಟಿಂಗ್ಸ್ ಬರುತ್ತೆ. ಮೇಲ್ಗಡೆಯಿಂದನೂ ಲೈಟ್ಸು ಬೆಳಕು ಎಲ್ಲ ಕಾಣುತ್ತೆ. ಓಕೆ, ಇದು ಸರ್ ತುಂಬ ಸುಂದರವಾಗಿದೆ ಸರ್. ಇದು ಹಾಲು, ಲಿವಿಂಗ್ ರೂಮು. ಇದು ಲಿವಿಂಗ್ ರೂಮು. ಹಾಂ, ಈ ಲಿವಿಂಗ್ ರೂಮ್ ವಿಶೇಷ ಇದೆಲ್ಲ ಪ್ರಾಡಕ್ಟ್ ಎಲ್ಲ ಮೆಟಲ್ ಯೂಸ್ ಮಾಡಿದ್ದೀವಿ. ಎಲ್ಲ ಮೆಟಲ್. ಇದು ಕೂಡ ಅದೊಂದೇ ಹುಟ್ಟಿದೆ, ಎಲ್ಲ ಮೆಟಲ್. ಇದೆಲ್ಲ ಮೆಟಲ್ ಇದೆ. ಹಾಂ, ಬನ್ನಿ ಸರ್. ನಮ್ಮ ದಲಾಲರ ಮನೇಲಿ ಇವತ್ತು ನಮಗೆ ಉಪಹಾರ. ಥ್ಯಾಂಕ್ ಯು ಸರ್, ಪ್ಲೀಸ್ ಕಮ್. ಹಾಂ, ಏನೇನು ಮಾಡಿದ್ದೆ ಪುಟ್ಟಿ ಇವತ್ತು? ಅವಲಕ್ಕಿ, ಹಾಂ, ಆಮೇಲೆ ಕೇಸರಿ ಬಾತ್, ಉಪ್ಪಿಟ್ಟು, ಪೂರಿ ಬಾಜಿ, ಇಡ್ಲಿ, 3 ಥರ ಚಟ್ನಿ, ಸಾಂಬಾರು. ಏನಿಷ್ಟು ಟಿಫನ್ ಅಥವಾ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ರೆ? ಆಮೇಲೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳ್ಗಿ, ಮನೇಲಿ ಮಾಡಿದ ಕರ್ಚಿಕಾಯಿ, ದಸರಾ ಹಬ್ಬಕ್ಕೆ ಮಾಡಿದ ತರಗ, ಆಮೇಲೆ ಸ್ನ್ಯಾಕ್ಸ್. ಓಕೆ, ಟಿಫನ್ಗೆ ಎಷ್ಟು? ನಾವಲ್ಲಿ ರೆಗ್ಯುಲರ್ ಟಿಫನ್ ಇಷ್ಟ ಇರುತ್ತೆ. ಓ, ಇವತ್ತಂತಲ್ಲ? ಇಲ್ಲ, ಮನೇಲಾದ್ರೂ ಡೈಲಿ 4 ಥರ ಸಬ್ಜಿ ಇರುತ್ತೆ. ಎಲ್ಲರದ್ದು ಆಪ್ಷನ್ಸ್, ಎಲ್ಲರೂ ಬೇರೆ ಬೇರೆ ತಿಂತಾರೆ. ಆಮೇಲೆ 3 ಥರ ರೊಟ್ಟಿ ಇರುತ್ತೆ. ಸಜ್ಜೆ ರೊಟ್ಟೆ, ಜೋಳದ ರೊಟ್ಟೆ, ಚಪಾತಿ, 7 ಥರ ಅನ್ನ. ಸೊ ಡೈಲಿ ಆದ್ರೂ ಇಷ್ಟೇ ಫುಡ್ ಇರುತ್ತೆ ನಮ್ಮಲ್ಲಿ. ಇರುತ್ತೆ. ಈಗ ಅದೇ ಹೇಳ್ತಾರಲ್ಲ, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಅದು ಎಕ್ಸ್ಟ್ರಾ ಏನು ತಿನ್ಬೇಕು, ಸಪ್ಲಿಮೆಂಟ್ಸ್ ನೆಸೆಸರಿ ಇರಲ್ಲ. ಮನೇಲಿ ಖಾಲಿ ಇರುತ್ತಲ್ಲ, ಎಲ್ಲ ಅದ್ರೊಳಗೆ ಬರುತ್ತೆ. ಒಮೆಗಾ ಬರುತ್ತೆ, ಎಲ್ಲಾನು ಅದ್ರೊಳಗೆ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸ್ ಎಲ್ಲ ಒಂದೇ ಥಾಟ್ ಒಳಗೆ ಸಿಕ್ಬಿಡುತ್ತೆ. ಎಕ್ಸ್ಟ್ರಾ ಏನು ಸಪ್ಲಿಮೆಂಟ್ಸ್ ತಿನ್ನೋ ನೆಸೆಸಿಟಿನೇ ಇಲ್ಲ ಮನೇಲಿ. ಮನೆದೇವರು ಎಲ್ಲಮ್ಮ, ಹೇಳಿಕೊಳ್ಳದ ಎಲ್ಲಮ್ಮ. ಗಂಡ ದೇವರು ನಮ್ದು ಶ್ರೀಶೈಲ ಮಲ್ಲಿಕಾರ್ಜುನ. ಓಕೆ, ದೇವತೆ ಎಲ್ಲಮ್ಮ. ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಹಳ ದೇವರು ಇದ್ದಾರೆ. ಎಲ್ಲಾ ದೇವರಿಗೂ ಸ್ವಲ್ಪ ವಿಸಿಟ್ ಮಾಡಿದ್ರು ಶಾರದಾ ಮುಗಿದೋಗುತ್ತೆ. ಬಸವಣ್ಣ
ಬಸವಣ್ಣ ಹತ್ರ ನಮ್ಮ ಧರ್ಮಗುರು, ಓಕೆ. ಲಿಂಗಾಯತ ಧರ್ಮದ ಫೌಂಡರು, ಅವರು ಮಾರ್ಗದಲ್ಲೇ ನಾವೆಲ್ಲ ಇದ್ದೀವಿ. ಬಟ್ ಬಸವೇಶ್ವರರು ಅಂದ್ರು ನೀವು ಆ ದೇವಸ್ಥಾನ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನು ಕಲಿಸುವ ಅದು 12ನೇ ಶತಮಾನದಲ್ಲಿ ಅವರೆಲ್ಲ ಹೇಳಿ ಹೋಗಿದ್ದಾರೆ. ಅದು ದಿವಸ ಕಳೆದಾಗೆ ಕೆಲವೊಂದು ಪಾಲನೆ ಮಾಡ್ಲಿಕ್ಕಾಗಲ್ಲ. ಈಗ ಅವಾಗ ಅವರು ಜಗತ್ತಿನಲ್ಲಿ ಗ್ಲೋಬಲ್ ಆಗಿ ಬದುಕ್ತಿದ್ರು ಗೊತ್ತಿಲ್ಲ. ಸೊ ಎಲ್ಲ ಸಮಾಜದವರು ಒಗ್ಗೂಡಿಸಿ ಅವರು ಮುಂದೆ ಹೋಗ್ತಿದ್ರು. ಇವತ್ತಿನ ಬದುಕಿನಲ್ಲಿ ನಮಗೆ ಗಳಿಕೆ, ಸಂಪರ್ಕ, ವ್ಯವಹಾರ ಇದು ಬೇರೆ ಬೇರೆ ರೀತಿಯಿಂದ ಹರಡಿಬಿಟ್ಟಿದೆ. ಅದನ್ನು ಕೆಲವೊಂದು ಮೂಲ ಸೂತ್ರಗಳನ್ನು ಪಾಲಿಸ್ತೀವಿ. ಕೆಲವೊಂದು ಎಲ್ಲರ ಜೊತೆ ಕ್ಲಬ್ ಆಗಿ ಬದುಕಬೇಕು. ಬಟ್ ಬಸವೇಶ್ವರರು 12ನೇ ಶತಮಾನದಲ್ಲಿ ದೇವಸ್ಥಾನ ಸಂಸ್ಕೃತಿ ನಿರಾಕರಣೆ ಮಾಡಿದಾರಲ್ಲ, ಇವತ್ತಿಗೂ ಮಾಡಿದ್ದಾರೆ. ಬಟ್ ಅದು ಆಚರಣೆಯಲ್ಲಿ ಕೆಲವೊಂದು ಧರ್ಮಗಳು ಅದನ್ನೇ ಬಂಡವಾಳ, ಧರ್ಮನೇ ಒಂದು ದಂಧೆ ಆಗಿ ಬಿಟ್ಟಿದ್ದಾರೆ ನಮ್ಮ ಭಾರತದಲ್ಲಿ. ಇದು ನಮ್ದು ಟೈಲ್ಸ್, ಸೆರಾಮಿಕ್ ಟೈಲ್ಸು, ಇದೊಂದು ಶೋರೂಮ್. ಇದೊಂದು ಮೇನ್ ರೋಡ್. ಇದು 60 ಫೀಟ್ ರೋಡು ಅಪ್ ಟು ಜಮಖಂಡಿ ಅವರು ಹತ್ತನಿಗೆ ಹೋಗ್ಲಿಕ್ಕೆ ಒಂದು ಕನೆಕ್ಟಿವಿಟಿ ರೋಡ್. ಇದೇ ನಮ್ದು ಬ್ರದರ್ ನೋಡ್ತಾರೆ, ಪೆಟ್ರೋಲ್ ಪಂಪ್ ಇದೆ. ಇದು ಸಿಟಿ ಎಲ್ಲ ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಹಬ್ಬಿಟ್ಟಿದೆ. ಇದು ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡು. ಅಲ್ಲಿ ನಮ್ಮ ತಂದೆಯವ್ರ ಸಮಾಧಿ ಇದೆ. ಸ್ನೇಹಿತರೆ, ಈಗ ನೋಡಿ, ಬೆಳಗ್ಗೆ ನಾವು ನಮ್ಮ ದಲಾಲ್ ಅವರ ಮನೆಯಲ್ಲಿ ಟಿಫನ್ ಮಾಡಿದ್ವಿ, ನೀವು ನೋಡಿದ್ರಿ. ಈಗ ಊಟ ಟೈಮ್ ಆಗೋಯ್ತು. ಊಟ ಟೈಮು ಮೀರಿ ಟಿಫನ್ ಟೈಮ್ 4 ಗಂಟೆ ಆಗ್ಬಿಟ್ಟಿದೆ. ಆದರೆ ನಾವಿನ್ನೂ ಊಟನೇ ಮಾಡಿಲ್ಲ. ಆದರೆ ನೋಡಿ, ನಮ್ಮ ಸಹೋದರಿಯರೆಲ್ಲ ಸೇರ್ಕೊಂಡು ಎಷ್ಟು ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ, ಹೋಮ್ ಮೇಡ್ ಅಡುಗೆ. ನಾನು ಶ್ವೇತನ ಮಾತಾಡಿಸ್ತೀನಿ. ಶ್ವೇತಾ, ಏನು ಮಾಡಿದ್ಯಮ್ಮ ಇವತ್ತು ಮಾಡಿಸಿದ್ದೀರಾ? ಇದು ನಾರ್ಮಲ್ ಸಾಂಬಾರು, ಇದು ಮೆಂತೆ ಸಾಂಬಾರು, ಚಪಾತಿ, ಪಾಪಡು, ಹೀರೆಕಾಯಿ ಪಲ್ಯ, ಅಲಸಂದಿ ಪಲ್ಯ, ಉತ್ತರ ಕನ್ನಡದ ಚಟ್ನಿ. ಪುಂಡಿ ಪಲ್ಯನಾ? ಇಲ್ಲ, ಇದು ಮೆಣಸಿನ್ಕಾಯಿ ಚಟ್ನಿ, ಖಾರ, ಇವು ಶೇಂಗಾ ಹಿಂಡಿ, ಪುಟಾಣಿ ಹಿಂಡಿ, ಸಲಾಡು, ಸೂಪರ್. ಜೊತೆಗೆ ಇದು ಪಾಪಡು, ಹಪ್ಪಳ. ಓಕೆ. ಮಜ್ಜಿಗೆ ಇದೆ. ಕವರಲ್ಲಿ ಏನೋ ಸ್ವೀಟ್ ಕಾಣಿಸ್ತಾ ಇತ್ತು, ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಸೈಡ್ ಇದೆ, ಇದರಲ್ಲಿ ಬೈತೆ ಜಾಮೂನ್ ಇದೆ, ಅದಕ್ಕೆ ಇಲ್ಲಿ ಬಿಸಿ ಇತ್ತಲ್ಲ ಸೈಡ್ ಇಟ್ಟೆ. ಇದಿಷ್ಟು ಊಟಕ್ಕಿದ್ಯಾ? ಹಾ, ಊಟಕ್ಕಿದೆ. ಡೈಲಿ ಇರುತ್ತಾ ಅಥವಾ ಇವತ್ತು? ಡೈಲಿ ನಾವು ನಿಮ್ಗೆ ಹೇಳ್ದಲ್ಲ 4 ತರ ಪಲ್ಯ ಅಂದ್ರೆ ಕಂಪಲ್ಷನ್ ಇರುತ್ತೆ. ಏನ್ ಮಾಡಿದಿರ ಅಥವಾ ನಿಮ್ದೇನು ಕಾಯಿ ಇವತ್ತು ಕೊಡುಗೆ ಅದಕ್ಕೆ? ಏನಿಲ್ಲ, ಬಂದು ವಿಡಿಯೋ ಮಾಡ್ತಿರೋದಷ್ಟೇ. ನಮ್ ಡೈಲಿ ಇದು ಡಿಶ್ ಏನಿದು. ಆಮೇಲೆ ರೊಟ್ಟಿ, ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ, ಚಪಾತಿ. ಜೋಳದ ರೊಟ್ಟಿನಾ? ಹಾ, ಜೋಳದ ರೊಟ್ಟಿ ಇದೆ. ಸೂಪರ್. ಆಮೇಲೆ ಚಪಾತಿ ಇದೆ, ರೈಸ್, ಸಾಂಬಾರ, ಮೆಂತೆ ಸಾಂಬಾರು, ಆಮೇಲೆ ಹೀರೆಕಾಯಿ ಪಲ್ಯ, ಕಾಳ ಪಲ್ಯ ಒಂದು, ಆಮೇಲೆ ಹಿಂಡಿ 2 ತರ, ಉಪ್ಪಿನಕಾಯಿ, ಪಾಪಡ್. ಕೇಳಿ ಊಟ ತುಂಬ ಇತ್ತು. ಧನ್ಯವಾದ ನಮ್ಮ ಸಹೋದರಿಯರಿಗೆ. ಬನ್ನಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಥ್ಯಾಂಕ್ ಯು. ಊಟ ಮಾಡಿ. ಎಸ್. ಓ, ಥ್ಯಾಂಕ್ ಯು. ಹಾಕಿದ್ದೇನು? ಥ್ಯಾಂಕ್ ಯು. ಅದೇನು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.